ತಿಂಗಳಿಗೆ ನಾವು ಅದು ಬೇರೆ ಕೊಡಬೇಕು. ಅದೇ ರೀತಿ ರೈತರ ಪರವಾಗಿ ನಮ್ಮ ಮುಖಂಡಗಳು ನಮಗೆ ಬಂದು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾವತ್ತೂ ಕೂಡ ರೈತರ ಬೆನ್ನೆಲುಬಾಗಿ ನಿಂತಿರ್ತಾರೆ, ಆದ್ರೆ ಕೆಲವೊಂದು ವಿಚಾರದಲ್ಲಿ ಬೆನ್ನೆಲುಬನ್ನೇ ಮುರಿದ್ಬಿಡ್ತಾರೆ. ಅಂತ ವಿಷಯಗಳು ನಡೀತಾ ಇರ್ತವೆ. ಇವತ್ತು ನಮ್ಮ ಪರವಾನಗಿ ಭೂಮಾಪಕರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ಎಲ್ಲಾ ರೈತ ಮುಖಂಡರಿಗೂ ನಮ್ಮ ಅನಂತ ಪೂರ್ವ ನಮಸ್ಕಾರಗಳು. ಹಾಗೆ ಇವರಿಗೆ ಏನೇ ನಾವು ಅಭಿನಂದನೆ ಹೇಳಿದ್ರು ಸಾಕಾಗಲ್ಲ. ಇವತ್ತು ನಮ್ಗೇನು ಬೇಡಿಕೆ ಇದಾವೋ ಅದನ್ನ ಎಲ್ಲ ಈಡೇರಿಸುವ ಮಟ್ಟಕ್ಕೆ ನಮಗೆ ಮನಸ್ಸು ಅನ್ನಿಸ್ತಾ ಇದೆ. ಇವತ್ತು ಆನೆ ಬಲ ಸಿಕ್ಕಂತಾಗಿದೆ ನಮ್ಮ ಸಂಘಕ್ಕೆ. ನಮ್ಮ ಪರವಾನಗಿ ಭೂಮಾಪಕರಿಗೆ ಒಂದು ನ್ಯಾಯ ಸಿಗುತ್ತೆ. 23 ವರ್ಷಗಳ ಹೋರಾಟ ಈಗ ಸಕ್ಸಸ್ ಆಗೋ ಹಂತದಲ್ಲಿದೆ. ಎಲ್ಲರೂ ಸಹಕರಿಸಿ ನಮ್ಮ ಪರವಾನಗಿ ಭೂಮಾಪಕರು ರೈತರ ವಿಷಯ ಯಾವುದೇ ಕಾರಣಕ್ಕೂ ರಿಫ್ಲೆಕ್ಟ್ ಮಾಡಬಾರ್ದು. ರೈತರಿಗೋಸ್ಕರ ನಾವು ಎಷ್ಟೆಲ್ಲ ಕೆಲಸ ಮಾಡಬೇಕು ಅನ್ನೋದು ಇವತ್ತು ಅದ್ರ ಬೆಲೆ ಗೊತ್ತಾಗುತ್ತೆ ನಿಮ್ಗೆ. ರೈತರು ನಮ್ಮ ಜೊತೆ ನಿಂತಿದ್ದಾರೆ ಅಂತಂದ್ರೆ ಇದಕ್ಕೋಸ್ಕರ ಇವತ್ತು ಏನು ನಾವು ಈ ಹೋರಾಟನ ಇವತ್ತು ಇದು ಒಂದು ಮಟ್ಟಿನ ಮಾತಷ್ಟೇ. ಕರ್ನಾಟಕದ ಭಾಗದಲ್ಲಿ ಒಂದು ಭಾಗ, ಇನ್ನು 4 ಭಾಗ ಇದೆ. ಇನ್ನು ನಮ್ಮ ಪರವಾನಗಿ ಭೂಮಾಪಕರ ಪವರ್ ಏನಿದೆ ಅನ್ನೋದು ಇನ್ನೂ 4 ಭಾಗ ಇದೆ. ನಂತರ ಗೊತ್ತಾಗುತ್ತೆ. ಇವತ್ತು ನಾವು ತಾಳ್ಮೆಯಿಂದ ಶಾಂತಿ ರೀತಿಯಿಂದ ನ್ಯಾಯಯುತವಾಗಿ ಬರಬೇಕಾಗಿದೆ. ನಮ್ಮ ಬೆಲೆನ ಕೇಳ್ಕೊಂತ ಇದೀವಿ, ನಮ್ಮ ನ್ಯಾಯಯುತವಾದ ಬೇಡಿಕೆನ ಕೇಳ್ಕೊಂತ ಇದೀವಿ. ಕಾಯಮಾತಿಗೊಳಿಸಿ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಇದು ಈಡೇರಲೇಬೇಕು. ಆ ಮಟ್ಟಿನಲ್ಲಿ ನಾವು ಇವಾಗ ಸರ್ಕಾರಕ್ಕೆ ತಿಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಾಗಿ ನಮ್ಮ ಏನು ರೈತ ಮುಖಂಡರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ವಂದನೆ ಹೇಳ್ತಾ 2 ಮಾತು ಮುಗಿಸ್ತೀನಿ. ಎಲ್ಲ ಪರವಾನಗಿ ಭೂಮಾಪಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಶಿಸ್ತು ಮೊದಲನೇ ಆದ್ಯತೆ ನಮ್ದು. ಆ ಶಿಸ್ತಿಗೆ ಬೆಲೆ ಕೊಟ್ಟಾಗ ಇಲ್ಲಿ ಬಂದಿರತಕ್ಕಂತಹ ರೈತ ಸಂಘದ ಏನು ಮುಖಂಡರುಗಳಿದಾರೋ ಅವ್ರಿಗೆ ನಾವು ಗೌರವ ಕಟ್ಟಂಗೆ. ಗಂಗಣ್ಣ ಕೊರೆ